ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ನೋಡಿ ಫ್ರೆಂಡ್, ಇದು ನಮ್ಮದು ತೋಟ, ಬಾಳೆಹಣ್ಣಿನ ತೋಟ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಮೊನ್ನೆ ಊರಿಗೆ ಹೋದಾಗ ಎಲ್ಲ ಫುಲ್ ಶೂಟ್ ಮಾಡ್ಕೊಂಡು ಬಂದಿದ್ದೆ. ಇದನ್ನು ಬಿಟ್ಟರೆ ಇನ್ನೂ ಬೇರೆ ಇದೆ. ಏನಿದೆ ಅಂದ್ರೆ ಇಲ್ಲೇ ಚೆನ್ನಾಗಿತ್ತು ಅಂತ ನಾನು ಇಲ್ಲೇ ಶೂಟ್ ಮಾಡಿದೆ ಸ್ವಲ್ಪ ಹೊತ್ತು. ಅಲ್ಲೇ ಮತ್ತು ನಮ್ಮ ಸೈಡು ರಕ್ತ ಇಲಾಚಿಕಾಯಿ ಅಂತೇಳಿ ಹಣ್ಣು ಸಿಗುತ್ತೆ. ಆ ಒಂದು ಗಿಡನೂ ಅಲ್ಲೇ ಇದೆ. ಅದನ್ನು ನಾವು ಕಟ್ ಮಾಡಿಕೊಂಡು ತಿನ್ನಬೇಕು ಅಂತ ಟ್ರೈ ಮಾಡಿದ್ವಿ. ನಮ್ಮ ಅಕ್ಕನ ಮಗಳು ನೋಡಿ ಅದನ್ನೇ ತೆಗಿತಾ ಇದ್ದಾಳೆ. ಹಣ್ಣಾಗಿರಲಿಲ್ಲ ಅದು. ನಮ್ಮ ಅಪ್ಪಾಜಿ ಫಸ್ಟ್ ಒಂದು 4-5 ತೊಗೊಂಬಂದಿದ್ರು. ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ನಾವು ಟ್ರೈ ಮಾಡಿದ್ವಿ. ಬಟ್ ನಮ್ಗೆ ತಗೊಳಕ್ಕಾಗಲಿಲ್ಲ, ನಮ್ಮ ಕೈಗೆ ಅದು ಬರಲಿಲ್ಲ. ಹಾಗಾಗಿ ಅಷ್ಟು ಬಿಟ್ಟು ಅದನ್ನು ನಿಮಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಗೊತ್ತಿರೋರು ಏನೂ ಅನ್ಬೇಡಿ, ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಷ್ಟೇ. ಅವಳು ನಮ್ಮ ಅಕ್ಕನ ಮಗಳು. ಮತ್ತು ಏನು ಹೇಳಬೇಕು, ಅದನ್ನು ಬಿಟ್ಟು ಇನ್ನೂ ಒಂದು ತೋಟ ಇದೆ ನಮ್ಮ ತೋಟದಲ್ಲಿ. ಏನಿದೆ ಅಂತ ಗೆಸ್ ಮಾಡಿ. ನನ್ನ ವೀಡಿಯೋಗಳಲ್ಲಿ ಶಾರ್ಟ್ ವೀಡಿಯೋಸಲ್ಲಿ ಇದು ಏನು ತೋಟ ಅಂತ ನಾನು ಹಾಕಿದ್ದೀನಿ. ಏನಪ್ಪ ಇದರಲ್ಲಿ ಏನೂ ಇಲ್ಲವೇ ಇಲ್ಲ, ಬರೀ ಕಂಬಗಳಿದ್ದಾವೆ, ಅದಕ್ಕೆ ಔಷಧಿ ಹಾಕ್ತಾ ಇದ್ದಾರಲ್ಲ ಅಂತ ಹಾಕಬೇಡಿ. ಬಟ್ ಅದೊಂದು ಬೆಳೆ ಐತೆ. ಏನಿದೆ ಅಂತ ನೀವು ನೋಡಿಬಿಟ್ಟು ತಿಳ್ಕೊಂಡು ನನಗೆ ಹೇಳಿ, ಕಾಮೆಂಟಲ್ಲಿ ತಿಳಿಸಿ. ಯಾವ ಥರ ಇದೆ ಅಂತ ನೋಡಿ. ಏನು ಬೆಳಿತೀವಿ ಅದನ್ನು ಅಂತ ನಿಮ್ಗೆ ಆವಾಗ ಗೊತ್ತಾಗುತ್ತೆ. ಏನು ಬೆಳೆಯಪ್ಪ ಅಂದರೆ ಅದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಬೆಳೆ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದು ಹಣ್ಣಾದಾಗಲೂ ಇಷ್ಟ ಆಗುತ್ತೆ, ಒಣಗಿದ ಮೇಲೂ ಇಷ್ಟ ಆಗುತ್ತೆ ಎಲ್ಲರಿಗೂ. ನಾವು ತೋಟ ಐತೆ ಅಂದ್ರೂ ಇಷ್ಟಪಟ್ಟು ತಿಂತೀವಿ, ಹಾಗೆ ಎಲ್ಲರೂ ತಿಂತಾರೆ. ನೀವು ಅದು ಏನು ಅಂತ ಗೆಸ್ ಮಾಡಿ ಹೇಳಿ. ನೀವು ಫಸ್ಟು ಗೆಸ್ ಮಾಡಿ, ಆಮೇಲೆ ನಾನು ಯಾವ ಬೆಳೆ ಅಂತ ನಾನು ಹೇಳ್ತೀನಿ. ನೋಡೋಣ, ನೀವು ನನ್ನ ಹಳೆ ವೀಡಿಯೋಸನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. Wanna stay with you, cause everyone is so loud. I just want a little bit of peace and quiet. Keep it quiet. Give me a sense of direction. Give me some time for introspection.